Save water. Yes, demand for the water has been increased with a spurt in the population. Adding to the woes, water sources are also getting up dried. Main water sources on our Mother Earth, including tanks, which collect the rainwater and recharge the groundwater level, are getting ruined due to illegal encroachment and negligence. The government has implemented several programs to rejuvenate tanks. However, they could not reach people. In such a circumstance, Shri Kshetra Dharmasthala Rural Development Project has implemented Nammuru Nammakere, a program aimed at the rejuvenation of selected tanks. This is also an attempt to create awareness among public. ದೇಶದಲ್ಲಿ ಈ ನೀರಾವರಿಯಲ್ಲಿ ವಿಶೇಷವಾಗಿ ಸಣ್ಣ ಸಣ್ಣ ಕೆರೆಗಳ ಮೂಲಕ ಈ ಜಲಾಭಿವೃದ್ಧಿ ಮಾಡುವಂಥದ್ದು, ಕೃಷಿಗಳಿಗೆ ನೀರು ಕೊಡುವಂಥ ಕಾರ್ಯಕ್ರಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ತಾ ಬಂದಿದ್ದಾರೆ. ನಾವು ಸೇವಾ ಸಂಸ್ಥೆಗಳು ಅವರು ಕೊಡಪಾನದಲ್ಲಿ ಕೊಟ್ಟರೆ ನಾವು ಒಂದು ಸಣ್ಣ ಚಮಚೆಯಲ್ಲಿ ನೀರು ಕೊಟ್ಟು ಮಾಡೋ ಹಾಗೆ ಈ ಸಣ್ಣ ಕಿರು ಸೇವೆಯನ್ನು ನಾವು ಮಾಡ್ತಾಯಿದ್ದೇವೆ. ಈ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಜನರ ಸಹಭಾಗಿತ್ವದಲ್ಲಿ ಈ ಮರುಪೂರಣ ಮಾಡುವಂಥ ಕಾರಣಕ್ಕಾಗಿ, ಜಲ ಸಂಗ್ರಹ ಮಾಡೋ ಕಾರಣಕ್ಕಾಗಿ ಈ ಕೆರೆಗಳ ಹೂಳೆತ್ತಿದ್ರೆ ಆವಾಗ ಅದರ ರಕ್ಷಣೆ ಆಗುತ್ತೆ ಮತ್ತು ಜನರೇ, ಗ್ರಾಮಸ್ಥರೇ ತಮ್ಮ ತಮ್ಮ ಕೆರೆಗಳನ್ನು ರಕ್ಷಣೆ ಮಾಡ್ಕೊಳ್ತಾರೆ. ನಾವು ಕೆರೆ ದುರಸ್ತಿ ಕಾರ್ಯಕ್ರಮಕ್ಕೆ ಹೊರಡುವ ಮುನ್ನ ಅಲ್ಲಿ ಎಲ್ಲ ಸ್ಥಳೀಯರನ್ನು ಸಂಪರ್ಕಿಸಿಬಿಟ್ಟು ಅವರ ಸಹಕಾರವನ್ನು ಕೋರಿ ಈ ಹಣ ಧರ್ಮಸ್ಥಳದಿಂದ ಬರ್ತಾ ಇದೆ, ಇದನ್ನು ಸರಿಯಾಗಿ ವಿನಿಯೋಗ ಮಾಡಿಕೊಳ್ಳಿ ಅಂತ ಹೇಳುವಂಥ ಒಂದು ವಿನಂತಿಯನ್ನು ಅವ್ರು ಮಾಡಿಕೊಂಡಾಗ ಅವರೇ ಸ್ವತಃ ಜವಾಬ್ದಾರಿಯನ್ನು ತೆಗೆದುಕೊಂಡು ಸ್ಥಳೀಯ ಕೆರೆ ದುರಸ್ತಿ ಸಮಿತಿಯನ್ನು ಮಾಡಿಕೊಂಡು ಪಂಚಾಯತ್ನೊಂದಿಗೆ ಒಪ್ಪಂದ ಮಾಡಿಕೊಂಡು ಈ ಒಂದು ಕೆರೆ ದುರಸ್ತಿಯ ಜವಾಬ್ದಾರಿಯನ್ನು ಸ್ಥಳೀಯರೇ ತೆಗೆದುಕೊಳ್ತಾರೆ. ಊರಿನವರೆಲ್ಲ ಸಹಭಾಗಿತ್ವದಲ್ಲಿ ಏನು ಬಹಳ ದೊಡ್ಡ ಖರ್ಚಿನಲ್ಲಿ ಆಗಬೇಕಾದಂಥ ಕೆರೆಗಳು ಬಹಳ ಕಡಿಮೆ ಖರ್ಚಿನಲ್ಲಿ ಮಿತವ್ಯಯದಿಂದ ಮಾಡೋದಕ್ಕೆ ನಮಗೆ ಸಾಧ್ಯ ಆಗಿದೆ. ಕೆರೆ ದುರಸ್ತಿ ಕಾರ್ಯಕ್ರಮ ಇದು ಊರಿನವರಿಗೆ ನಾವು ನೀಡಬೇಕಾದ ಅಭಿನಂದನೆ. ಅವರು ಅಷ್ಟು ಪ್ರೀತಿಯಿಂದ ಈ ಕ್ಷೇತ್ರದಿಂದ ಬರುವಂಥ ಅನುದಾನವನ್ನು ಸ್ವೀಕರಿಸಿ ಯಶಸ್ವಿಗೊಳಿಸ್ತಾರಲ್ಲ, ಅದಕ್ಕಾಗಿ ನಮ್ಮ ಕಾರ್ಯಕ್ರಮಗಳು ಈ ರೀತಿಯಲ್ಲಿ ಜನಪ್ರಿಯ ಆಗಿದೆ ಅನ್ನುವಂಥದ್ದು ನನ್ನ ಅಭಿಮತ. SKDRDP is implementing the Nammuru Nammakere with the support of locals. Committees have been formed to monitor fund collection, expenditure and other responsibilities. This transparent initiative has increased the enthusiasm of the people. They have collected the black soil from the tanks by paying from their own pocket. They have participated in Shramadana. Because of this labor donation initiative, more work could be done with minimum amount. ಧರ್ಮಸ್ಥಳ ಅನ್ನೋ ಒಂದು ಹೆಸರನ್ನು ಇಟ್ಕೊಂಡು ಮಾಡಿದರೆ ಇಲ್ಲಿ ಸ್ವಲ್ಪ ಕೆಲಸ ಓಡ್ತೈತಿ, ಕೆಲಸ ಜಾಸ್ತಿ ಆಗ್ತೈತಿ, ಕೆಲಸದಲ್ಲಿ ಸ್ವಲ್ಪ ಶ್ರದ್ಧೆ ಬರ್ತೈತಿ, ಆಸಕ್ತಿ ಬರ್ತೈತಿ. Impressed by the scheme, many villagers have demanded implementation of the project in their village. Culture of saving the tanks continues. Our next generation would escape from the curse of water crisis.